ನಾನು ಮೂಲತಃ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ. ನಾನು 25 ವರ್ಷಗಳಿಂದ ನಿರಂತರವಾಗಿ ಮೈಸೂರು ನಗರದ ಸಮಸ್ಯೆಗಳ ಬಗ್ಗೆ ಆಗಾಗ ನಾವು ಸರ್ಕಾರ ಗಮನ ತರುವಂಥದ್ದು, ಕಾರ್ಪೊರೇಷನ್ ಗಮನ ತರುವಂಥದ್ದು, ವಿಷಯ ಗಮನ ತರುವಂಥದ್ದು ಇವೆಲ್ಲವನ್ನು ನಾನು ಮಾಡಿದೆ. ನನಗೆ ನಮ್ಮ ಸ್ನೇಹಿತರು ಮಹಾದೇವ್ ಅವರು, ಶ್ರೀಲಕ್ಷ್ಮಿ ಅವರು ಭಾಳ ದಿವಸದ ಪರಿಚಯ. ಅವರು ನನಗೆ ಸಹ ನಮ್ಮಲ್ಲಿ ನನಗೆ ಸಾಕಷ್ಟು ಸಮಸ್ಯೆಗಳಿದೆ ಸರ್, ದಯಮಾಡಿ ನೀವು ಒಂದು ಅರ್ಧ ಗಂಟೆ ಬಂದು ಹೋಗ್ಬೇಕು, ಸಮಸ್ಯೆಗಳು ಏನು ಅನ್ನುವಂಥದ್ದು ಆಲಿಸ್ಕೊಳ್ಳೋದಕ್ಕೆ ಮತ್ತು ಅಸೆಸ್ ಮಾಡೋದಕ್ಕೆ ನೀವು ಕೇಬಲ್ ಇದ್ದೀರಿ. ಮತ್ತು ಸರ್ಕಾರದ ವತಿಯಿಂದ ಏನಾದರೂ ಮಾಡಿಸುವಂಥದಕ್ಕೆ ನಾವು ದಯಮಾಡಿ ಸಹಾಯ ಮಾಡಬೇಕು ಅಂತ ಅವ್ರು ಕೇಳ್ತಿದ್ದಾಗ ನಾನು ಮೂಡಾ ಕಮಿಷನರ್ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ. ಅಲ್ಲಿ ಕರೆಕ್ಟಾಗಿ ಕ್ಲೀನಾಗಿ ಪಾಯಿಂಟ್ಸ್ನ, ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಒಂದು 4-5 ಪಾಯಿಂಟ್ಸ್ ಹಾಕೋಣ. ಇವು ಜನರಲ್ ಆಗಿ ನೀವು ಬರ್ತಿದ್ದೀರಿ ಮೆಮೊರಾಂಡಮ್, ಇದು ಬೇಡ, ನಾನು ರೆಡಿ ಮಾಡ್ಕೊಡ್ತೀನಿ, ಇಂಡಸ್ಟ್ರಿಯಲ್ಲೇ ಕೊಡೋಣ. ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಡೆವಲಪ್ಮೆಂಟ್ ಕಾರ್ಯಕ್ರಮಗಳಿಗೆ ಹಣವನ್ನು ಕೊಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ. ಅವರು ತವರು ಜಿಲ್ಲೆ ಪ್ರಾಬ್ಲಮ್ ಏನು ಅಂತಂದ್ರೆ ಕೆಲವು ಇಂಪಾರ್ಟೆಂಟ್ ಸಮಸ್ಯೆಗಳನ್ನ ಅವ್ರ ತಗೊಂಡೋಗಿ ಹೇಳುವಂಥವ್ರು ಇಲ್ಲದೆ ಇರುವಂಥದ್ದೇ ಒಂದು ದೊಡ್ಡ ದುರಂತ. ಇಂಪಾರ್ಟೆಂಟ್ ವಿಚಾರಗಳನ್ನ ತೆಗೆದುಕೊಂಡು ಹೋಗಿ ಅವ್ರನ್ನ ಅವತ್ತ ವಿವರಣೆಯನ್ನು ಕೊಟ್ಟರೆ 100% ಮಾಡ್ತಾರೆ. 8 ಜನ ಬಂದು 10 ಜನ ಬಂದು ಕೂತ್ಕೊಂಡಿದ್ದಾರೆ, ಎಷ್ಟು ಜನ ಬಂದು ಕರ್ಕೊಂಡೋಗಿ ಒಬ್ಬರು ಕೂತ್ಕೊಂಡು ಕೂತ್ಕೊಡಿ ಸರ್, ತಾವು ಇನ್ಯಾರು ಇದ್ರೆ ಮಾತಾಡ್ತೀವಿ ಸರ್. ಸರ್ ಒಂದು ನಿಮಿಷ ನಮ್ಮ ತುಫೈನ ಕರೆಯುತ್ತಾ ಇದೆ. ನಾನು CM ಸಾಹೇಬ್ರ ಗಮನಕ್ಕೂ ತಂದಿದ್ದೆ ಲೆಟರ್, ಇದನ್ನ ಮತ್ತೆ ಯತೀಂದ್ರ ಸಾಹೇಬ್ರಿಗೂ ಆ ಲೆಟರ್ ಹಾಕ್ಬಿಟ್ಟಿದ್ದಾರೆ. ಅದು ಮೂಲ ತನಕ ಬಂದಿದೆ, ನೀವೇನಿಗೆ ಆಸಿಫ್ ಅಂತ ಹೇಳಿದ್ರು ಅವ್ರ ತನಕ ಹೋಗಿದೆ ಸರ್ ಈ ಲೆಟರು. ಅದು ಬಡ್ಜೆಟ್ ಅಲ್ಲಿ 30 ಕೋಟಿ ತನಕ ಬೇಕು ಅಂತ ರಿಕ್ವೈರ್ಮೆಂಟ್ ಅನ್ನು ಯತೀಂದ್ರ ಸಾಹೇಬ್ರನ್ನ ಮೀಟ್ ಮಾಡಿ ಹೇಳಿದ್ದೆ. ಅವರು ಓಕೆ ಅಂತ ಹೇಳಿದ್ರೆ ಇಲ್ಲಿ ತನಕ ಅದು ರೀಚ್ ಆಗಿದೆ, ಇಲ್ಲಿ ಗಮನಕ್ಕೆ ತರ್ತಾ ಇದ್ದೀನಿ. ಹೋಗ್ಬಾರ್ದು ಸರ್. ಇಲ್ಲಿ ಒಂದು ಸರ್ ಒಂದು ನಿಮಿಷ, ನಮ್ಮ ಲೇಔಟ್ ಮಾತ್ರ ಅಲ್ಲ, ಇಲ್ಲಿ ಸುತ್ತಮುತ್ತ ಎಷ್ಟು ಹೊಸ ಬಡಾವಣೆ ಇದೆ, 15 ಲೇಔಟ್ UGD ನೋಡ್ತಿದೆ. ಅದಕ್ಕೆ ಯಾರು ಪರ್ಮಿಷನ್ ಕೊಟ್ಟರೋ, ಅದು ಹೆಂಗ್ ನಡೀತಿದ್ಯೋ ಅದು ಗೊತ್ತಿಲ್ಲ. ಅದ್ರ ಸೇರ್ ಕಾಲದಿಂದ ಆ ಕೆರೆ ಅಷ್ಟು ಹಾಳಾಗಿದೆ, ಯಾರು ಕೇಳೋರಿಲ್ಲ. UGD ನೀರು ನಮ್ಗೆ ಅಲ್ಲಿಗೆ ಸೇರ್ತಿರೋದು ತುಂಬಾ ಹತ್ತಿರ ರೋಡ್ ಲೆವೆಲ್ ಇದೆ ಸರ್. ಮಳೆನಲ್ಲಿ ಬಂದ್ರೆ ಮೇಲ್ ಬರುತ್ತೆ. ಅಕ್ಕಪಕ್ಕ 10 ಜಾಗ 10 ಮನೆಗಳಿದೆ, ಅಷ್ಟು ಹತ್ರದಲ್ಲಿದೆ ಸರ್ ಕೆರೆ. UGD ನೀರಿಗೆ ನಮ್ಗೆ ಬೇಕಾಗಿರೋದು ಹೊಸ ಪೈಪ್ ಲೈನು. ಈಗ ನಮಗೆ ಪೈಪ್ ಲೈನ್ ಶುದ್ಧೀಕರಣ ಘಟಕ ಬೇಕು ಸರ್. STP ಪ್ಲಾಂಟ್ ಹಾಕಿ ನಮ್ಗೆ ಅಲ್ಲಿಗೆ ಬಿಡ್ಬೋದು. ಈಗ ಯಾವ ಫೇಸಿಂಗ್ ಅಲ್ಲೂ ಇಷ್ಟು ದೊಡ್ಡ STP ಪ್ಲಾಂಟ್ ಇಲ್ಲ. ಅದರ ರಿಕ್ವೈರ್ಮೆಂಟ್ಗೆ ಅದು 30 crores ಅಂತ ಸುಮ್ಮನೆ ಒಂದು ಅಂದಾಜಲ್ಲಿ ನಿಮ್ಮ ನೇತೃತ್ವದಲ್ಲಿ ಇದು ನಡಿಬೇಕು ಸರ್. ತಿಪ್ಪೈನ ಕೆರೆ ಕಲುಷಿತ ನೀರು ಬೋರ್ವೆಲ್ ಇಳಿತಾ ಇದೆ ಸರ್. ಬೋರ್ವೆಲ್ ಇಳಿದು ಅದನ್ನ ಕುಡಿಯಕ್ಕೆ ಸಪ್ಲೈ ಮಾಡ್ತಾ ಇದ್ದಾರೆ. ತಿಪ್ಪೈನ ಕೆರೆ ನೀರು ಏನು ಕಲುಷಿತಗೊಂಡಿದೆ, ಅದು ಅಕ್ಕಪಕ್ಕ ಬೋರ್ ಕೊಡೋದ್ರಿಂದ ಆ ನೀರು ಬೋರ್ವೆಲ್ ಬಂದು ಅದು ಮನೆಗಳಿಗೆ ಸಪ್ಲೈ ಆಗ್ತಾ ಇದೆ. ನಮ್ಮ ಮನೆಗಳ ಸಂಪಲ್ಲಿರೋದು ಅದೇ ಬೋರ್ ನೀರೀಗ ತುಂಬಾ ತೊಂದರೆ ಇದೆ. ಅಂಡರ್ಗ್ರೌಂಡ್ ಇದರಲ್ಲಿ ಅದು ಮರ್ಕ್ಯುಲೇಟ್ ಆಗ್ತಾ ಇದೆ. ತಿಪ್ಪೈನ ಕೆರೆ ನೀರು ಮರ್ಕ್ಯುಲೇಟ್ ಆಗ್ತಾ ಇದೆ. ಟ್ರೀಟ್ಮೆಂಟ್ ಮಾಡಿ ಅದನ್ನ ಸಪರೇಟ್ ಮಾಡಿ. ನಾಳೆ ಆಗಲ್ಲ, ನಾಡಿದ್ದು ನಾನು ಕೂಡ ಕಮಿಷನರ್ನ ಭೇಟಿ ಮಾಡುವಂಥ ಕೆಲಸವನ್ನು ಮಾಡೋಣ. ನಾನು ಒಂದಷ್ಟು ನಾನು ತೊಡಗಿಸ್ಕೊಂಡಿದ್ದೀನಿ. ಅದು ಬಹಳ ಪ್ರಮುಖವಾಗಿ ಕುಡಿಯೋ ನೀರಿನ ವಿಚಾರಕ್ಕೆ ಸಾಕಷ್ಟು ಯೋಜನೆಗಳು ಅಸ್ತಿತ್ವದಲ್ಲಿದ್ದಾವೆ. ಮೈಸೂರಿಗೆ ಸುಮಾರು 6 ಸೋರ್ಸಸ್ ಇಂದ ನೀರು ಬರುತ್ತೆ. ಬೆಳಗೊಳ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, 2 ಬಹಳ ಪ್ರಮುಖವಾದ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ. ಒಂದು ಕುಡಿಯೋ ನೀರು, ಇನ್ನೊಂದು ರಸ್ತೆ ದುರಸ್ತಿ. ನಾನು ನಾಳೆನೇ ಮಾಡಿಸ್ತೀನಿ ಅಂತ ಹೇಳಿದ್ರೆ, ಬಟ್ ಪ್ರಾಮಾಣಿಕವಾದ ಎಫರ್ಟ್ ನಾನು ಹಾಕ್ತೀನಿ. ನನಗೆ ಸುಮಾರು 1,10,000 ಜನ ಮತಗಳನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ 2024 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿ ಇಸ್ ಆಲ್ಸೋ ಒನ್ ಆಫ್ ದ ಕಾನ್ಸ್ಟಿಟ್ಯೂನ್ಸಿ ವಿಚ್ ಕಮ್ಸ್ ಅಂಡರ್ ಪಾರ್ಲಿಮೆಂಟ್, ಮೈಸೂರು ಪಾರ್ಲಿಮೆಂಟ್. ಹೈಯೆಸ್ಟ್ ವೋಟ್ ಬಂದಿದ್ದು ನನಗೆ NR ಕಾನ್ಸ್ಟಿಟ್ಯೂನ್ಸಿ, ಅದು ಬಿಟ್ಟರೆ ಚಾಮುಂಡೇಶ್ವರಿ. 1,10,000 ವೋಟರ್ಸ್ ನನಗೆ ವೋಟ್ ಹಾಕಿದ್ದಾರೆ.
100% ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನೀವು 4-5 ಜನ ಬಂದು ನಿಮ್ಮ ಸಂಘದವರು ನಾಳೆ ಆಗಲ್ಲ ನಾಡಿದ್ದು ನಾನು ಕೂಡ ಕಮಿಷನರ್ನ ಭೇಟಿ ಮಾಡುವಂಥ ಕೆಲಸವನ್ನು ಮಾಡೋಣ. ನಾನು ಒಂದಷ್ಟು ನನಗೆ ನಾನು ತೊಡಗಿಸ್ಕೊಂಡಿದ್ದೀನಿ. ಅದು ಬಹಳ ಪ್ರಮುಖವಾಗಿ ಕುಡಿಯೋ ನೀರಿನ ವಿಚಾರಕ್ಕೆ ಸಾಕಷ್ಟು ಯೋಜನೆಗಳು ಅಸ್ತಿತ್ವದಲ್ಲಿದ್ದಾವೆ. ಇನ್ನೊಂದು ಪಟ್ಟಣ ಪಂಚಾಯತಿ ಸೇರಿಸಿರುವಂಥದ್ದು, ಇನ್ನೊಂದು ನಗರಸಭೆ ಸೇರಿಸಿರುವಂಥದ್ದು ಕೆಲಸಗಳು ಮಾಡ್ತಾರೆ. ನೀವು ಮೈಸೂರು ಸಿಟಿ ಅಂತ ಹೇಳ್ಕೊಳಂಗಿಲ್ಲ, ಹಳ್ಳಿ ಅಂತ ಹೇಳ್ಕೊಳಂಗಿಲ್ಲ, ಆ ಪರಿಸ್ಥಿತಿ ನಮಗೆ ಬಿಟ್ಬಿಟ್ಟಾರೆ. ಅದೆಲ್ಲವೂ ಇನ್ನು ಮುಗಿದೋಯ್ತು. ಗ್ರೇಟರ್ ಮೈಸೂರು ಅನ್ನುವಂಥದ್ದು ದೊಡ್ಡ ಕಾನ್ಸೆಪ್ಟು, ಈ ದೊಡ್ಡ ಮಟ್ಟದ ಒಂದು ಪ್ರಾಜೆಕ್ಟ್ನ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರುವಂಥದ್ದು ನಾವೆಲ್ಲ ಅವರಿಗೆ ಕೃತಜ್ಞತೆ ಆಗಿರ್ಬೋದು. ಚುನಾವಣೆ ಸಂದರ್ಭದಲ್ಲಿ ನಾನು ಚುನಾವಣೆ ರಾಜಕೀಯ ಮಾಡಕ್ ಬಂದಿದ್ದೀವಿ. ಯಾವ ಚುನಾವಣೆ ಇಲ್ಲ, ಚುನಾವಣೆ ಸೋತ ಹೋಗಿದೆ. ನಮ್ಮ ಸರ್ಕಾರದ ಬದ್ಧತೆ ಇದೆ, ಸಿದ್ದರಾಮಯ್ಯನವರ ಬದ್ಧತೆ ಇದೆ. ಸಿದ್ದರಾಮಯ್ಯನವರು ಒಬ್ಬ ಸರ್ ನಮಸ್ಕಾರ. ಏನಿಲ್ಲ, ಈ ನಾನು ಪೊಲೀಸ್ ಲೇಔಟ್ ಬಂದಿದ್ದೆ. ಪೊಲೀಸ್ ಲೇಔಟ್ ಮತ್ತೆ ಸರ್ದಾರ್ ವಲ್ಲಭಾಯ್ ನಗರ ಪಟೇಲ್ ಸಾಕಷ್ಟು ಸಮಸ್ಯೆಗಳು ಎರಡು ಬಹಳ ಪ್ರಮುಖವಾಗಿ ಮತ್ತೆ 3 ಸಮಸ್ಯೆಗಳು. ಅವರು ಒಂದು ನಮ್ಮೊಂದು ಹೊರಟಂಥದ್ದು ನಿಮ್ಮ ಹತ್ರ ಬಂದು ನಾವು ಸ್ವಲ್ಪ ಮಾತಾಡಬೇಕು. ನಮಗೆ ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತೀವಿ? ನಾಳೆ ನಾನು ದೂರದಿಂದ ಸರ್ ನಮ್ಗೆ ಯಾವ್ದು ಕೇಸ್ ಬಿಡೋದು ಶನಿವಾರ ಕೊಡ್ತೀನ, ಇನ್ನೊಂದು ಸೋಮವಾರ ಶನಿವಾರ ಎಷ್ಟಕ್ಕೆ ಬೇಡ ಆಯಿತು. ಶನಿವಾರ ಎಷ್ಟಕ್ಕೆ ಮಾತಾಡೋದು ಗಂಟೆ ನಾವು ಒಂದು 7 ಜನ ಬರ್ತಾರೆ. ತುರ್ತಾಗಿ ದಯಮಾಡಿ ಸಹಾಯ ಮಾಡಬೇಕಾಗಿರುವಂಥದ್ದು ರಸ್ತೆಗಳು, ನೀರು ಗುಂಡುವ ಇದು ನಮ್ಮ ಕಬಿನಿ ರಸ್ತೆಯಲ್ಲಿ ಸೇರ್ಕೊಂಡು ಅದೇ ನಮ್ಮ ಇನ್ನೊಂದು ಆಸ್ತಿ ಕೇಳೋದು ಗೊತ್ತಾಗುತ್ತಲ್ವಾ? ಸರಿ ಆಯ್ತು. ಈಗ ನಾವು ಶನಿವಾರ ನಿಮ್ಮ ಆಫೀಸ್ಗೆ ನಾವು ಇದನ್ನು ಕರ್ಕೊಂಡ್ಬರ್ತೀವಿ. ಆಯ್ತು ಸರ್, ಆಯ್ತು, ಥ್ಯಾಂಕ್ ಯು. ಮೂಢ ಕಮಿಷನರ್ ಹತ್ರ ಮಾತಾಡಿದ್ದೀನಿ. ಶನಿವಾರ 11 ಗಂಟೆಗೆ ಟೈಮ್ ಕೊಡ್ತೀವಿ. ಒಂದು ಎಷ್ಟು ಜನ ಬಂದರೆ ನಮ್ಮ ಕಡೆಯಿಂದ ಏನಾಗಬೇಕು ಅದನ್ನು ಪ್ರಾಮಾಣಿಕವಾಗಿ ಮಾಡಿಕೊಡ್ತೀವಿ ಸರ್ ಅಂತ ಹೇಳಿದೆ. ಈಗ ಅವ್ರ ಕಡೆಯಿಂದ ರಸ್ತೆಗಳನ್ನ ಒಂದಷ್ಟು ಮಾಡಿಸ್ಕೊಬೋಣ. ಸಮಸ್ಯೆ ಇರುವಂಥದ್ದೆಲ್ಲ ಈಗ ಒಂದು ರಿಪೇರಿ ಇದ್ದರೆ ಯಾರು ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಡುವಂಥದಕ್ಕೆ ಅವ್ರು ಮತ್ತೆ ಬಡ್ಜೆಟ್ ಎಲ್ಲ ಕೆಲಸ ಅವ್ರಿಗೂ ಸಮಸ್ಯೆ ಆಗ್ತದೆ. ಅವ್ರನ್ನ ಇಲ್ಲಿ ಕರೆಸಿ ಯಾವುದೇ ಒಂದು ಏನೇನು ಆಗ್ಬೇಕು ಅನ್ನೋದು ಒಂದಷ್ಟು ಮಾಡ್ತಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಇದಕ್ಕೆ ಸೇರ್ಕೊಂಡಿದೆಯಾ ಅನ್ನೋದು ಅವ್ರಿಗೆ ಗೊತ್ತಿರುವಂಥ ಕಾರ್ಪೊರೇಷನ್ ಮಾಡ್ತಾರೆ. ಅವ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಬ್ಬರು ಅವ್ರೆ ಆಸ್ತಿ ಅವ್ರಿಗೆ ಕೇಳ್ತೀವಿ. ಇಲ್ಲ ಅಂತ ಸೇರ್ಸೋಣ. ಮೇನ್ ರೋಡ್ ಬಂದು ನಿಂತಿದೆ ಸರ್. 3 ಮೀಟರ್ ಲೀಕ್ ಆಗ್ತಿದ್ರು. ಆ ರೋಡ್ ಕಟ್ ಮಾಡಿದ್ರೆ ನಾವು ಜೈನ್ ಆಗ್ತದೆ. ಎಲ್ಲ ನಮ್ಮ ಮಕ್ಕಳಿಗೆ ಸ್ಟ್ರೈಕ್ ಮಾಡಬೇಕು, ಸರ್ಕಾರ ಮಾತಾಡ್ಕೊಂಡ್ರೆ ಸರ್ ನಾವು ಕೈ ಮುಗಿದು ತಡೆದಿದ್ದೀವಿ. ನಾವು ತಡೆದಿದ್ದೀವಿ ಎಲ್ಲರೂ ಬೇಡ ಕೆಲಸ ಆಗಲ್ಲ. ನಾನು ನನ್ನೇ ಸುತ್ತಲೂ ಸ್ಟ್ರೈಕ್ ಮಾಡೋಣ. ಅಲ್ಲಿ ಅವ್ರ ಆಫೀಸ್ ಮುಂದ್ಗಡೆ ಹೋಗಿ ಮಾಡೋದು ಬೇಡ. ಮಾಡೋಣ. ಅದರಲ್ಲಿ ಸ್ಟ್ರೈಕ್ ಮಾಡ್ಬಿಟ್ಟು ನಮ್ಮ ಸರ್ಕಾರ ಇದೆ ಸ್ಟ್ರೈಕ್ ಮಾಡ್ಬಿಟ್ಟು ಕೇಳಲ್ಲ. ನಿಮ್ಮ ಆಗ್ತಿದೆ 100% ಕೆಲಸ ಆಗಲಿಲ್ಲ ಅಂದ್ರೆ ಅದನ್ನು ಎರಡನ್ನೂ ಕಳಿಸ್ಕೊಟ್ಟು ನಾನು ಸೆಂಡಿಂಗ್ ಸರ್ ಬೈ ವಾಟ್ಸಪ್ ಪ್ಲೀಸ್. ಥ್ಯಾಂಕ್ ಯು. ನಾವು ನೀಗಿಸ್ಲಿಕ್ಕೋಸ್ಕರ ನಾವು ಹಲವಾರು ರೀತಿಯಾದಂತ ಪ್ರಯತ್ನಗಳು ಮಾಡಿದ್ದೀವಿ. ಅದರಲ್ಲಿ ನಾವು ಇವಾಗ ಅವ್ರು ಹೇಳಿದ್ರು ನಾವು MP ಅಲ್ಲ MLA ಅಲ್ಲ ಅಂತ. ಆದ್ರೆ ನಾವು ಅವರನ್ನೇ ಯಾಕೆ ಅಪ್ರೋಚ್ ಮಾಡಿ ಕರಿತೀವಿ ನೋಡಿ. ಈಗಾಗಲೇ ಹೇಳಿದ್ರು ತಾಂತ್ರಿಕವಾದಂತ ಅಂಶಗಳನ್ನ ತಾಂತ್ರಿಕವಾಗಿ ತಿಳಿದಿರೋರೆ ಮಾತ್ರ ಅದನ್ನ ಬಗೆಹರಿಸಲಿಕ್ಕೆ ಸಾಧ್ಯ. ಒಂದೇದು. ಎರಡನೇದು, ಇವಾಗ ಆಡಳಿತ ಪಕ್ಷ ಇರ್ತಕ್ಕಂಥದ್ದು ಮತ್ತೆ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳೇ ತುಂಬಾ ಹತ್ತಿರದಂತವರು ನಮ್ಮ ಲಕ್ಷ್ಮಣರಾವ್. ಹಾಗಾಗಿ ನಮ್ಮ ಸಮಸ್ಯೆಗಳನ್ನ ಅವರು ಏನು ಸಮಸ್ಯೆ ಇದೆ ಅನ್ನೋದು ಅವ್ರ ಗಮನ ತಂದೆ ತರ್ತಾರೆ. ಆ ಸಮಸ್ಯೆ